ಸೊ ಬ್ರದರ್ ಹೆಂಗಿದ್ರಿ ಎಲ್ಲರೂ ನೋಡಿರ್ಬೋದು. ನಿನ್ನೆ ನಾವು ಹೇಳಿದ ಪ್ರಿಡಿಕ್ಷನ್ಸ್ ಎಲ್ಲ ಕರೆಕ್ಟ್ ಬಿದ್ವು. ಪಂಜಾಬ್ ಮ್ಯಾಚ್ ಗೆಲ್ತದಂದ್ರೆ ಪಂಜಾಬ್ ಗೆದ್ರೆ, ಮಿಚಲ್ ಮಾರ್ಚ್ ಫ್ಲಾಪ್ ಆಗ್ತದಂದ್ರೆ ಮಿಚಲ್ ಮಾರ್ಚ್ ಫ್ಲಾಪ್ ಆದ. ಎನ್ ಪುರಾನ್ ರನ್ ಮಾಡ್ತಾನಂದ್ರೆ ಎನ್ ಪುರಾನ್ ರನ್ ಮಾಡಿದ. ಮಾಕ್ರಮ್ ಸ್ಕೋರ್ ಮಾಡ್ತಾನಂದ್ರೆ ಮಾಕ್ರಮ್ ಸ್ಕೋರ್ ಮಾಡಿದ. ಗೈಸ್ ನೋಡ್ತಿರ್ಬೋದು ಎಂತ ಪ್ರಿಡಿಕ್ಷನ್ಸ್. ಜಸ್ಟ್ ನಾ ಏನ್ ಹೇಳೋದು ಗೈಸ್, ವಿಡಿಯೋನ ಫಸ್ಟ್ ರಿಂದ ಲಾಸ್ಟ್ ಮಟ ನೋಡ್ರಿ, ಜಸ್ಟ್ ಬಂದು ನೋಡ್ರಿ, ನಾಲೆಜ್ ಸಿಗ್ತೈತಿ, ಗೆದ್ದು ಬಿಡ್ಬೋದು. ಅಮೌಂಟ್ ನೀವು ಆರಾಮ್ಸೆ ವಿನ್ ಮಾಡ್ಕೋಬಹುದು. ನೀವು ಯಾವ ಪ್ಲಾಟ್ಫಾರ್ಮ್ ಆಗ ಆಟ ಆಡ್ತೀರಿ ಆ ಪ್ಲಾಟ್ಫಾರ್ಮ್ನಾಗ ನೀವು ಗೆದ್ದು ಬಿಡ್ಬೋದು. ಗೈಸ್ ಏನಿಲ್ಲ, ಫಸ್ಟ್ ನಿಂದ ಲಾಸ್ಟ್ ಮಟ ವಿಡಿಯೋ ನೋಡ್ರಿ, ನಾಲೆಜ್ ತಗೋರಿ, ಐಡಿಯಾ ಬಂದ್ಬಿಡ್ತೈತೆ ನಿಮ್ಗೆ. ಯಾರಿಗೆ ಹಾಕೋಬೇಕು, ಯಾರಿಗಿಲ್ಲ, ಪ್ಲೇಯರ್ಸಿಗೆ ಯಾರು ಆಡ್ತಾರೆ, ಯಾರು ಪರ್ಫಾರ್ಮ್ ಮಾಡ್ತಾರೆ, ಯಾರು ಗೆಲ್ತಾರೆ, ಯಾರಿಲ್ಲ, ಎಲ್ಲ ಐಡಿಯಾ ಬಂದ್ಬಿಡ್ತಾವೆ ಗೈಸ್. ಅದಕ್ಕೆ ವಿಡಿಯೋನ ಲಾಸ್ಟ್ ವರ್ಗು ನೋಡ್ರಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಟ್ ಅಂತ ಬೆಲ್ ಐಕನ್ ನೋಡ್ಕೊರಿ. ನಾನು ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ. ಟೆಲಿಗ್ರಾಮ್ ಪಟ್ಟನ್ ಜಾಯಿನ್ ಮಾಡ್ರಿ ಗೈಸ್, ಮಸ್ಟ್ ಜಾಯಿನ್ ಅದ್ರಾಗ, ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಪ್ರೆಡಿಕ್ಷನ್ಸ್ ಅಲ್ಲೇ ಬರ್ತಿರ್ತಾವ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಇವತ್ತಿನ ಮ್ಯಾಚ್ ನೋಡೋಣ. ಮ್ಯಾಚ್ ನಂಬರ್ 14 RCB ವರ್ಸಸ್ GT. ಸೊ ಗೈಸ್ ಇದು ಖತರ್ನಾಕ್ ಮ್ಯಾಚ್. ನಮ್ಮ RCB ದವ್ರು ಆಡತ್ತಾರ, ನಮ್ಮ ಫೇವ್ರೆಟ್ ಟೀಮ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಫಸ್ಟ್ ನೋಡೋಣ ಟೀಮ್ ನ್ಯೂಸ್ ನಾಗ ಬೋತ್ ಟೀಮ್ಸ್ ಆರ್ ಕಮಿಂಗ್ ಆಫ್ಟರ್ ವಿನ್, ನೋ ಮೇಜರ್ ಚೇಂಜಸ್ ಎಕ್ಸ್ಪೆಕ್ಟೆಡ್ ಗೈಸ್. ಇಬ್ರು ಒಂದು ಮ್ಯಾಚ್ಗೆ 2 ಮ್ಯಾಚ್ ಗೆಲ್ಕೊಂಡ್ರೆ ಬರತ್ತಾರ. ಅವ್ರ ಒಂದು ಮ್ಯಾಚ್ ಗೆದ್ದಾರ, RCB ದವ್ರು 2 ಮ್ಯಾಚ್ ಗೆದ್ದಾರ. ಸೊ ಏನ್ ಚೇಂಜಸ್ ಮಾಡಂಗಿಲ್ಲ, ಅದ ಟೀಮ್ ಇಟ್ಕೊಂಡು ಆಡ್ತಾರೆ. ನನ್ಗೆ ಅನ್ಸೋಬಿಟ್ಟು ಎಸ್ ಸುದರ್ಶನ್ ಗಾಟ್ ಇಂಜರ್ಡ್ ವೈಲ್ ಫೀಲ್ಡಿಂಗ್. ಇಫ್ ಈ ಮಿಸ್ಸಸ್ ರಾವತ್ ಕ್ಯಾನ್ ಕಮ್ ಇನ್. ಎಸ್ ಸುದರ್ಶನ್ ಇಂಜರ್ ಆಗ್ಯಾನ ಸುದ್ದಿ ಅದಾವ ಗೈಸ್. ಏನಾರ ಅವ ಆಡಿಲ್ಲ ಅಂದ್ರೆ ಅವ್ನ ಬದಲಿ ರಾವತ್ ಆಡ್ಬೋದು. ಸೊ ಇದು ಬಂದ್ಬಿಟ್ಟು ಟೀಮ್ ನ್ಯೂಸ್ ಗೈಸ್. ಟೀಮ್ ನ್ಯೂಸ್ ಆಗಿದ ತಕ್ಷಣ ನಾವು ನೋಡೋಣ ಫಸ್ಟ್ ಪ್ರಾಬಬಲ್ 12 ನೋಡೋಣ ಗೈಸ್. ಪ್ರಾಬಬಲ್ 12 ಆಫ್ ಗುಜರಾತ್ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಕ್ಯಾಪ್ಟನ್, ಎಸ್ ಸುದರ್ಶನ್, ಜಾಶ್ ಬಟ್ಲರ್ ವಿಕೆಟ್ ಕೀಪರ್, ಎಸ್ ಖಾನ್, ಎಸ್ ರುತಫರ್ಡ್, ತಿವಟಿಯಾ, ಆರ್ ಖಾನ್, ಎಸ್ ಕಿಶೋರ್, ಕೆ ರವಾಡ, ಎಂ ಸಿರಾಜ್, ಪಿ ಕೃಷ್ಣ, ಐ ಶರ್ಮಾ ಗೈಸ್. ಇದು ಬಂದ್ಬಿಟ್ಟು ಗುಜರಾತ್ ಪ್ರಾಬಬಲ್ 12 ಗೈಸ್. ಚಲೋ ಟೀಮ್ ಐತಿ ಇವ್ರದ್ದು, ಓಕೆ ಐತಿ, ಮಸ್ತ್ ಐತಿ ಟೀಮ್ ಇವ್ರದ್ದು. ಸೊ ಅದಾಗಿದ ತಕ್ಷಣ ನಮ್ಮ ಪ್ರಾಬಬಲ್ 12 ಆಫ್ ಬ್ಯಾಂಗ್ಳೂರ್. ಫಸ್ಟ್ ಬಂದ್ಬಿಟ್ಟು ಅಣ್ಣ ವಿರಾಟ್ ಕೊಹ್ಲಿ, ಪಿ ಸಾಲ್ಟ್, ದೇವದತ್ ಪಡಿಕಲ್, ಆರ್ ಪಟಿದಾರ್, ಲಿವಿಂಗ್ ಸ್ಟೋನ್, ಜೆ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜಾಶ್ ಹೇಸಲ್ವುಡ್, ಯಶ್ ದಯಾಲ್, ಯಶ್ ಶರ್ಮಾ, ರಸಿಕ್ ಸಲಂದಾರ್ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಬೆಂಗಳೂರು ಗೈಸ್. ಇವ್ರದ್ದು ಟೀಮ್ ಚಲೋ ಐತಿ, ಖತರ್ನಾಕ್ ಪರ್ಫಾರ್ಮೆನ್ಸ್ ಮಾಡೋ ಟೀಮ್ ಐತಿ ಗೈಸ್ ನಮ್ಮ ಬೆಂಗಳೂರು ಅವ್ರದ್ದು. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ಪಿಚ್ ರಿಪೋರ್ಟ್ನಾಗ ಏನ್ ನೋಡೋಣಪ್ಪ ಅಂತಂದ್ರೆ, ಈ ಸ್ಟೇಡಿಯಂ ಬಂದ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಾಗ ನಡೆಯತೈತಿ. ಚಿನ್ನಸ್ವಾಮಿನಾಗ ಮ್ಯಾಚ್ ನಡೆಯತೈತಿ. ಸೊ ಇಲ್ಲಿ ಆವರೇಜ್ ಎಕ್ಸ್ಪೆಕ್ಟೆಡ್ ಸ್ಕೋರ್ ಬಂದ್ಬಿಟ್ಟು 165 ರನ್ಸ್. ಬ್ಯಾಟಿಂಗ್ ಟೈಪ್ ಅಂದ್ರೆ ಗುಡ್ ಫಾರ್ ಬ್ಯಾಟರ್ಸ್ ಗೈಸ್, ಖತರ್ನಾಕ್ ಪರ್ಫಾರ್ಮ್ ಮಾಡ್ತಾರೆ ಬ್ಯಾಟರ್ಸ್. ಬಾಲಿಂಗ್ ಟೈಪ್ ಪೇಸರ್ಸ್ ಫ್ರೆಂಡ್ಲಿ ಗೈಸ್. ಪೇಸರ್ಸ್ ಫಾಸ್ಟ್ ಬೌಲರ್ಸ್ಗೆ ಬಹಳ ಸಪೋರ್ಟ್ ಕೊಡ್ತೈತಿ ಗ್ರೌಂಡ್. ಸೊ ಲಾಸ್ಟ್ 7 IPL ಮ್ಯಾಚಸ್ನಾಗ ಪೇಸರ್ಸ್ 68 ವಿಕೆಟ್ ತಗೊಂಡಾರ, ಸ್ಪಿನ್ನರ್ಸ್ ಬರೀ 18 ವಿಕೆಟ್ ತಗೊಂಡಾರ. ನೋಡ್ತಿರ್ಬೋದು ಪೇಸರ್ಸ್ ಎಷ್ಟು ಸಪೋರ್ಟ್ ಮಾಡ್ತೈತಂತ. ಸೊ ಸ್ಲೈಟ್ಲಿ ಚೇಸಿಂಗ್ ಬಯಾಸ್ ಐತ್ ಗೈಸ್ ಗ್ರೌಂಡ್. ಬ್ಯಾಟಿಂಗ್ ಫಸ್ಟ್ 74 ಬ್ಯಾಟಿಂಗ್. ಫಸ್ಟ್ ಬ್ಯಾಟಿಂಗ್ ಆಡೋರು 74 ಗೆದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು 92 ಮ್ಯಾಚಸ್ ಗೆದ್ದಾರೆ ಗೈಸ್. ನೋಡ್ತಿರ್ಬೋದು ಹೆಂಗೈತಂತ. ಸೊ ನಂಗೆ ಅನ್ಸೋ ಮಟ್ಟಿಗೆ ವೆನ್ಯೂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಾಗ ಎಕ್ಸ್ಪೆಕ್ಟೆಡ್ ಸ್ಕೋರ್ ನನಗೆ ಅನ್ಸೋ ಮಟ್ಟಿಗೆ 220. ಇವತ್ತಿನ ಮ್ಯಾಚ್ನಾಗ 200. RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಗೈಸ್ 200 ಮ್ಯಾಗ ಹೊಡಿತಾರೆ, ಪಕ್ಕಾ ಹೊಡಿತಾರೆ. ಮಿನಿಮಮ್ 200 ಹೊಡಿತಾರೆ, 200 ಮ್ಯಾಗ ಹೊಡಿತಾರೆ. GT ದವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 200 ಕ್ರಾಸ್ ಆಗೋದಿಲ್ಲ ಗೈಸ್, ಅದಕ್ಕಿಂತ ಕಮ್ಮಿನ ಹೊಡಿತಾರೆ ಅವ್ರು. ಸೊ ಶಾರ್ಟ್ ಬೌಂಡ್ರೀಸ್ ಅಂಡ್ ಫಾಸ್ಟ್ ಔಟ್ ಫೀಲ್ಡ್ ಎಕ್ಸ್ಪೆಕ್ಟ್ ಹೈ ಸ್ಕೋರಿಂಗ್ ಎನ್ಕೌಂಟರ್. ನೋಡ್ತಿರ್ಬೋದು ಗೈಸ್, ಹೈ ಸ್ಕೋರಿಂಗ್ ಆಗ್ಬೋದು ಈ ಮ್ಯಾಚ್ನಾಗ. ಸೊ ನಂಗೆ ಅನ್ಸೋ ಮಟ್ಟಿಗೆ RCB ಫಸ್ಟ್ ಬ್ಯಾಟಿಂಗ್ ಆಗಿ ಫಸ್ಟ್ ಬ್ಯಾಟಿಂಗ್ ಬಂದ್ರೆ 200+ ಹೊಡಿತಾರೆ. GT ದವ್ರು ಬಂದ್ರೆ 200+ ಹೊಡೆಯಂಗಿಲ್ಲ ಗೈಸ್, ಕಮ್ಮಿನ ಹೊಡಿತಾರೆ. ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಹೆಡ್ ಟು ಹೆಡ್ ಗೈಸ್. ಹೆಡ್ ಟು ಹೆಡ್ನಾಗ ಈ ಟೀಮ್ ಬಂದ್ಬಿಟ್ಟು 5 ಮ್ಯಾಚಸ್ ಆಡ್ಯಾರ. 5 ಮ್ಯಾಚಸ್ನಾಗ RCB 3 ಗೆದ್ದಾರೆ, GT 2 ಮ್ಯಾಚ್ ಗೆದ್ದಾರ. ನೋಡ್ತಿರ್ಬೋದು ಒಂದು ಮ್ಯಾಚ್ ಮುಂದೆ ಹೊಂಟಾರ ನಮ್ಮ RCB ದವರು ಇವ್ರ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಕೀ ಸ್ಟಾಟ್ಸ್ ನೋಡೋಣ ಗೈಸ್. ಕೀ ಸ್ಟಾಟ್ಸ್ನಾಗ ಅಣ್ಣ ವಿರಾಟ್ ಕೊಹ್ಲಿ ಹಸ್ ಸ್ಕೋರ್ಡ್ 344 runs in 5 matches against GT and averages 40 at the venue. ನೋಡ್ತಿರ್ಬೋದು ಖತರ್ನಾಕ್ ಅವರೇಜ್ ಐತ್ ಗೈಸ್, ಖತರ್ನಾಕ್ ಸ್ಕೋರ್ ಮಾಡ್ಯಾರ ಇವ್ರು GT ಆಪೋಸಿಟ್ ಆಗಲಿ ವೆನ್ಯೂದಾಗ ಆಗಲಿ. ಸೊ ಅದಾಗಿದ ತಕ್ಷಣ ಪಿ ಸಾಲ್ಟ್ ಹ್ಯಾಸ್ 0 runs in 1 matches against GT and 30 runs in 1 matches at the venue. ನೋಡ್ತಿರ್ಬೋದು ಪಿ ಸಾಲ್ಟ್ ಅದು ಓಕೆ ಐತ್ ಗೈಸ್ ಸ್ಟಾಟ್ಸ್. ಅವ್ರ ಮುಂದೆ ಅಷ್ಟು ಓಕೆ ಐತಿ, ವೆನ್ಯೂದಾಗ ಮಸ್ತ್ ಐತಿ ಗೈಸ್. ದೇವದತ್ ಪಡಿಕಲ್ 75 runs in 6 matches against GT and 29 runs in 2 matches at the venue. ನೋಡ್ತಿರ್ಬೋದು ದೇವದತ್ ಪಡಿಕಲ್ ಅಷ್ಟು ಫಾರ್ಮ್ ನಾಗಿಲ್ಲ, ಓಕೆ ಆಡಾತಾರೆ ಗೈಸ್. ಸೊ ರಜತ್ ಪಟಿದಾರ್ has 54 runs in 4 matches against GT and average 43 at the venue. ನೋಡ್ತಿರ್ಬೋದು ವೆನ್ಯೂದಾಗ ಚಲೋ ಸ್ಟಾಟ್ಸ್ ಐತಿ, ಡೀಸೆಂಟ್ ಸ್ಟಾಟ್ಸ್ ಅದಾವ ಗೈಸ್ ಇವ್ರದ್ದು. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಎಲ್ ಲಿವಿಂಗ್ ಸ್ಟೋನ್ has 100 runs plus 3 wickets in 3 matches against GT and 28 runs in 2 matches at the venue. ನೋಡ್ತಿರ್ಬೋದು ಲಿವಿಂಗ್ ಸ್ಟೋನ್ ಚಲೋ ಐತ್ ಗೈಸ್, ಸ್ಟಾಟ್ಸ್ ಚೆನ್ನಾಗದ ಲಿವಿಂಗ್ ಸ್ಟೋನ್, ಹೆಸರು ಇಡುವಂತ ಮಾತೇನಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೆ ಶರ್ಮಾ ಹ್ಯಾಸ್ 77 runs in 5 matches against and 51 runs in 2 matches at the venue. ನೋಡ್ಬೋದು ಇವ್ರದ್ದು ಡೀಸೆಂಟ್ ಐತಿ, ಓಕೆ ಗೈಸ್ ಇವ್ರದ್ದು ಸ್ಟಾಟ್ಸ್. ಟಿಮ್ ಡೇವಿಡ್ ಹ್ಯಾಸ್ ಸ್ಕೋರ್ಡ್ 62 runs in 5 matches against GT and 21 runs in 2 matches at the venue. ನೋಡ್ತಿರ್ಬೋದು ಓಕೆ ಇವ್ರದ್ದು ಅಷ್ಟು ಕಾಸಿಲ್ಲ ಗೈಸ್.
ನೆಕ್ಸ್ಟ್ ಬಂದ್ಬಿಟ್ಟು ಕುರ್ನಾಲ್ ಪಾಂಡ್ಯ 6 ವಿಕೆಟ್ಸ್ ಪ್ಲಸ್ 51 runs in 5 matches against GT and 2 wickets plus 147 runs in 11 matches at the venue. ನೋಡ್ತಿರ್ಬೋದು ಕುರ್ನಾಲ್ ಪಾಂಡ್ಯದು ಓಕೆ ಸ್ಟಾಟ್ಸ್ ಅಷ್ಟೇನು ಕಾಸಿಲ್ಲ. ಸೊ ಭುವನೇಶ್ವರ್ ಕುಮಾರ್ ಖತರ್ನಾಕ್ ಅದ ಸ್ಟಾಟ್ಸ್, 7 ವಿಕೆಟ್ ಪ್ಲಸ್ 7 ವಿಕೆಟ್ 4 ಮ್ಯಾಚಸ್ ನಾಗ GT ಅಗೇನ್ಸ್ಟ್ ಅಂಡ್ 14 ವಿಕೆಟ್ಸ್ ಇನ್ 14 ಮ್ಯಾಚಸ್ ಅಟ್ ದ ವೆನ್ಯೂ. ನೋಡ್ತಿರ್ಬೋದು ಇವ್ರದ್ದು ಚಲೋ ಇದೆ ಸ್ಟಾಟ್ಸ್, ವೆನ್ಯೂದಾಗ ಆಗಲಿ ಇವ್ರದ್ದು GT ಅಪೋಸಿಟರ್ ಆಗಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಾಸ್ ಹೇಜಲ್ವುಡ್ ಹ್ಯಾಸ್ 2 wickets in 2 matches against GT. ನೋಡ್ತಿರ್ಬೋದು ಇವ್ರದ್ದು ಓಕೆ ಐತಿ. ಯಶ್ ದಯಾಲ್ has 2 wickets in 2 matches against GT and 11 wickets in 8 matches at the venue. ಯಶ್ ದಯಾಲ್ದು ಚೆನ್ನಾಗಿ ಅದಾವ ಗೈಸ್, ಸ್ಟಾಟ್ಸ್ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡ್ತಾರ ಅವರು ಚೆನ್ನಾಗಿ. ಸೊ ಅದಾಗಿದ್ದ ತಕ್ಷಣ ನಾವು ನೋಡೋಣ, ಯಶ್ ಶರ್ಮಾ ಹ್ಯಾಸ್ 1 wicket in 2 matches at GT against GT and 4 wickets in 3 matches at the venue. ನೋಡ್ಬೋದು ಯಶ್ ಶರ್ಮಾದು ಚೆನ್ನಾಗೈತಿ, ತಗೊಂಡಾರ ಅವರು ಚೆನ್ನಾಗಿ ವಿಕೆಟ್ಸ್, ಸ್ಟಾಟ್ಸ್ ಚೆನ್ನಾಗಿ ಅದಾವ ವೆನ್ಯೂದಾಗಿ. ಸೊ ಇದಾಗಿದ್ದ ತಕ್ಷಣ ನಾವು ನೋಡೋಣ ಕೀ ಸ್ಟಾಟ್ಸ್ ಇವ್ರದ ಯಾರು ನಮ್ಮ ಗುಜರಾತ್ ಅವ್ರದ್ದು. ಸೊ ಶುಭ್ಮನ್ ಗಿಲ್ ಆವರೇಜ್ 30 against RCB and 140 runs in 14 runs in 4 matches at the venue. ನೋಡ್ತಿರ್ಬೋದು ಶುಭ್ಮನ್ ಗಿಲ್ದು ಚೆನ್ನಾಗದ ಗೈಸ್, ಅವ್ರ ಫಾರ್ಮ್ ನಾಗ ಅದಾರ ಈಗ ಸದ್ಯಕ್ಕಂತೂ ಚಲೋ ಕನ್ಸಿಸ್ಟೆಂಟ್ ಬ್ಯಾಟರ್ ಅದಾರ ಅವ್ರ. ಸೊ ಯಶ್ ಸುದರ್ಶನ್ ಹ್ಯಾಸ್ 110 runs in 3 matches against RCB and 6 runs in 1 match at the venue. ವೆನ್ಯೂದಾಗ ಅಷ್ಟು ಕಾಸಿಲ್ಲ ಗೈಸ್ ಸ್ಟಾಟ್ಸ್, RCB ಅಗೇನ್ಸ್ಟ್ ಚಲೋ ಪರ್ಫಾರ್ಮ್ ಮಾಡ್ಯಾರ. ಸೊ ಜಾಶ್ ಬಟ್ಲರ್ ಹ್ಯಾಸ್ 198 runs in 6 matches against RCB and 88 runs in 8 matches at the venue. ವೆನ್ಯೂದಾಗ ಓಕೆ ಗೈಸ್, 1 ಮ್ಯಾಚಿಗೆ 10 run ಹೊಡೆದ ಲೆಕ್ಕ ಆತ, ಆದ್ರೆ RCB ಅಗೇನ್ಸ್ಟ್ ಚೆನ್ನಾಗೈತಿ ಗೈಸ್ ಸ್ಟಾಟ್ಸ್ ಇವ್ರದ ಜಾಶ್ ಬಟ್ಲರ್ದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಸ್ ಖಾನ್ ಹ್ಯಾಸ್ 142 runs in 6 matches against RCB and 37 runs in 1 match at the venue. ಗೈಸ್ ನೋಡ್ತಿರ್ಬೋದು ಯಸ್ ಖಾನ್ದು ಚೆನ್ನಾಗದ ಸ್ಟಾಟ್ಸ್. ಅದಾಗಿದ ತಕ್ಷಣ ರಶೀದ್ ಖಾನ್ ಹ್ಯಾಸ್ 15 wickets in 15 matches against RCB and 5 wickets in 5 matches at the venue. ನೋಡ್ತಿರ್ಬೋದು ರಶೀದ್ ಖಾನ್ದು ಓಕೆ ಗೈಸ್ ಡೀಸೆಂಟ್ ಐತಿ. ಅದಾಗಿದ ತಕ್ಷಣ ಕೆ ರಬಾಡ ಹ್ಯಾಸ್ 18 wickets in 8 matches against RCB and 9 wickets in 4 matches at the venue. ನೋಡ್ತಿರ್ಬೋದು ಗೈಸ್ ಕೆ ರಬಾಡದು ಖತರ್ನಾಕ್ ಐತಿ ಸ್ಟಾಟ್ಸ್, ಮಸ್ತ್ ಐತಿ ಗೈಸ್ ಇವ್ರದ. ಅದಾಗಿದ ತಕ್ಷಣ ಮೊಹಮ್ಮದ್ ಸಿರಾಜ್ ವಿಲ್ ಪ್ಲೇ ಅಗೇನ್ಸ್ಟ್ ಈಸ್ ಎಕ್ಸ್ ಟೀಮ್, RCB ಅಪೋಸಿಟ್ ಅದ ನೆಕ್ಸ್ಟ್ ಟೀಮ್ ಅದ ಅಂಡ್ ಹ್ಯಾಸ್ 26 wickets in 21 matches at the venue. ಗೈಸ್ ಸಿರಾಜ್ ಓಕೆ ಐತಿ ಗೈಸ್, ಅಷ್ಟು ಕಾಸ್ ಪರ್ಫಾರ್ಮೆನ್ಸ್ ಓಕೆ ಅದ್ರ ಅವ್ರು ಡೀಸೆಂಟ್ ಐತಿ ಗೈಸ್. ಅದಾಗಿದ ತಕ್ಷಣ ಪಿ ಕೃಷ್ಣ ಹ್ಯಾಸ್ 8 wickets in 9 matches against RCB and 0 wickets in 1 match at the venue. ಗೈಸ್ ಇವ್ರದ್ದು ಓಕೆ ಪಿ ಕೃಷ್ಣದ ಅಷ್ಟೇನು ಕಾಸಿಲ್ಲ. ಅದಾದ ತಕ್ಷಣ ನಾವು ನೋಡೋಣ ಗೈಸ್ ಕೀ ಮ್ಯಾಚ್ಅಪ್ಸ್ ನಾಗ ಫಸ್ಟ್ ಬಂದ್ಬಿಟ್ಟು ನೋಡೋಣ, ಪಿ ಸಾಲ್ಟ್ ವರ್ಸಸ್ ಆರ್ ಖಾನ್ ಬಿದ್ದಾಗ ಪಿ ಸಾಲ್ಟ್ 0 run ನೋಡೋದು 1 ball ಯೂಸ್ ಮಾಡಿ ಒಂದ್ಸಲ ವಿಕೆಟ್ ಹೋಗಿದೆ ಗೈಸ್, ನೋಡ್ತಿರ್ಬೋದು ಒಂದ್ಸಲ ಹೋಗ್ಯಾರ. ಅದಾಗಿದ ತಕ್ಷಣ ಅಣ್ಣ ವಿರಾಟ್ ಕೊಹ್ಲಿ ವರ್ಸಸ್ ಕೇರವಾಡ ಬಿದ್ದಾಗ 68 runs ಹೊಡೆದ 60 balls ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗ್ಯಾರ ಗೈಸ್, ನೋಡ್ತಿರ್ಬೋದು ಕೇರವಾಡ ಸ್ವಲ್ಪ ತ್ರಾಸ್ ಕೊಡ್ತಾರ ವಿರಾಟ್ ಕೊಹ್ಲಿಗೆ. ಸೊ ಅದಾಗಿದ ತಕ್ಷಣ ವಿರಾಟ್ ಕೊಹ್ಲಿ ವರ್ಸಸ್ ಪಿ ಕೃಷ್ಣ ಬಿದ್ದಾಗ 56 ಹೊಡೆದ 34 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ವಿರಾಟ್ ಕೊಹ್ಲಿ ಪಿ ಕೃಷ್ಣ ಮುಂದೆ. ಇವರು ಸ್ವಲ್ಪ ಕಾಟ ಕೊಡ್ತಾರೆ ನಮ್ಮ ವಿರಾಟ್ ಕೊಹ್ಲಿಗೆ. ಅದಾಗಿದ ತಕ್ಷಣ ದೇವದತ್ ಪಡಿಕಲ್ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 21 run ಹೊಡೆದ 29 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಬಿದ್ದಾರೆ ಗೈಸ್, ನೋಡ್ತಿರ್ಬೋದು ರಶೀದ್ ಖಾನ್ ಎಷ್ಟು ವಿಕೆಟ್ ತೆಗಿತಾರೆ ಇರೋದಂತೆ. ಸೊ ದೇವದತ್ ಪಡಿಕಲ್ ವರ್ಸಸ್ ಎಂ ಸಿರಾಜ್ ಬಿದ್ದಾಗ 17 run ಹೊಡೆದ 14 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಬಿದ್ದೈತಿ, ನೋಡ್ತಿರ್ಬೋದು ಎಂ ಸಿರಾಜು ಲೈಟ್ಲಿ ತೊಂದರೆ ಕೊಡ್ತಾರೆ ಅವರಿಗೆ. ಸೊ ಅದಾಗಿದ ತಕ್ಷಣ ಪಡಿಕಲ್ ವರ್ಸಸ್ ಇಶಾಂತ್ ಶರ್ಮಾ ಬಿದ್ದಾಗ 19 run ಹೊಡೆದ 19 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ, ನೋಡ್ತಿರ್ಬೋದು ಇಶಾಂತ್ ಶರ್ಮಾ ಬಹಳ ಹಳೆ ಪ್ಲೇಯರ್, ಒಳ್ಳೆ ಪ್ಲೇಯರ್ ಅವರು. ಸೊ ಅದಾಗಿದ ತಕ್ಷಣ ಲಿವಿಂಗ್ ಸ್ಟೋನ್ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 129 runs ಹೊಡೆದ 77 balls ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗ್ಯಾರ ಗೈಸ್, ಲಿವಿಂಗ್ ಸ್ಟೋನ್ ರಶೀದ್ ಖಾನ್ ಮುಂದೆ ನೋಡ್ತಿರ್ಬೋದು. ಅದಾಗಿದ ತಕ್ಷಣ ಲಿವಿಂಗ್ ಸ್ಟೋನ್ ವರ್ಸಸ್ ಶರ್ಮಾ ಬಿದ್ದಾಗ 31 run ಹೊಡೆದ 19 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಗೈಸ್, ಇವ್ರದ್ದು ನೋಡ್ತಿರ್ಬೋದು ಓಕೆ ಇವ್ರದ್ದು ಅಷ್ಟೇನು ಇದಿಲ್ಲ. ಅದಾಗಿದ ತಕ್ಷಣ ಲಿವಿಂಗ್ ಸ್ಟೋನ್ ವರ್ಸಸ್ ರಬಾಡ ಬಿದ್ದಾಗ 3 ಸಲ 33 run ಹೊಡೆದ 17 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್, ಇದು ಡೇಂಜರ್ ಐತಿ ಸ್ವಲ್ಪ. ಅದಾಗಿದ ತಕ್ಷಣ ಕುರ್ನಾಲ್ ಪಾಂಡ್ಯ ವರ್ಸಸ್ ಕೆ ರಬಾಡ ಬಿದ್ದಾಗ 42 run ಹೊಡೆದ 28 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್, ಇವರು ನೋಡ್ತಿರ್ಬೋದು ಕೆ ರಬಾಡದ ಬಾರಿ ಎಲ್ಲರಿಗೂ ತೊಂದರೆ ಐತಿ ಇವತ್ತು ಕೆ ರಬಾಡ ನಿಂದ. ಅದಾಗಿದ ತಕ್ಷಣ ಕುರ್ನಾಲ್ ಪಾಂಡ್ಯ ವರ್ಸಸ್ ರಶೀದ್ ಖಾನ್ ಬಿದ್ದಾಗ ರನ್ಸ್ 25 ಹೊಡೆದ 28 ಬಾಲ್ ಯೂಸ್ ಮಾಡಿ 3 ವಿಕೆಟ್ ಹೋಗ್ಯಾರ ಗೈಸ್, ನೋಡ್ತಿರ್ಬೋದು. ಅದಾಗಿದ ತಕ್ಷಣ ಕುರ್ನಾಲ್ ಪಾಂಡ್ಯ ವರ್ಸಸ್ ಎಂ ಸಿರಾಜ್ ಬಿದ್ದಾಗ 31 run ಹೊಡೆದ 30 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್, ನೋಡ್ತಿರ್ಬೋದು ಇದು ಸ್ವಲ್ಪ ಬಹಳ ಕೀ ಮ್ಯಾಚಸ್ ಅದಾವ ಇವತ್ತು. ಅದಾಗಿದ ತಕ್ಷಣ ಶುಭ್ಮನ್ ಗಿಲ್ ವರ್ಸಸ್ ಭುವನೇಶ್ವರ್ ಕುಮಾರ್ ಬಿದ್ದಾಗ ಶುಭ್ಮನ್ ಗಿಲ್ 57 run ಹೊಡೆದ 56 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಭುವನೇಶ್ವರ್ ಕುಮಾರ್ ಮುಂದೆ. ಜಾಶ್ ಬಟ್ಲರ್ ವರ್ಸಸ್ ಭುವನೇಶ್ವರ್ ಕುಮಾರ್ ಬಿದ್ದಾಗ 104 run ಹೊಡೆದ 92 balls ಯೂಸ್ ಮಾಡಿ 7 ವಿಕೆಟ್ ಹೋಗ್ಯಾರ ಗೈಸ್, 7 ಸಲ ವಿಕೆಟ್ ಹೋಗ್ಯಾರ. ಭುವನೇಶ್ವರ್ ಕುಮಾರ್ ಅಂತೂ ಹಾರಿಸ್ತಾರ ಗೈಸ್ ಇವತ್ತು, ನೋಡ್ತಿರ್ಬೋದು ನೀವು ಹೆಂಗ್ ವಿಕೆಟ್ ಹಾರಿಸ್ತಾರಂತೆ. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ನಮ್ದು ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ನಾಗ ಫಸ್ಟ್ ಬಂದ್ಬಿಟ್ಲೆ
ಜಾಶ್ ಬಟ್ಲರ್ ಇಸ್ ಅ ಮಸ್ಟ್ ಪಿಕ್ ಆಸ್ ಈಸ್ ಕನ್ಸಿಸ್ಟೆಂಟ್ ಅಂಡ್ ವಿಲ್ ಕೀಪ್ ಗೈಸ್. ಜಾಶ್ ಬಟ್ಲರ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಮತ್ತೆ ಬ್ಯಾಟಿಂಗ್ ಮಾಡ್ತಾರೆ ಗೈಸ್. ಸೊ ಒಳ್ಳೆ ಆಪ್ಷನ್ ಟು ಪಿಕ್ ಇನ್ ಸ್ಮಾಲ್ ಲೀಗ್ ಗೈಸ್. ಸ್ಮಾಲ್ ಲೀಗ್ ನ ಬಿಟ್ಕೊಳಕ್ ಹೋಗ್ಬಿಟ್ಟು ಡಬಲ್ ಪಾಯಿಂಟ್ಸ್ ಕೊಡ್ತಾರೆ. ಸೊ ಅದಾಗಿದ ತಕ್ಷಣ ಪಿ ಸಾಲ್ಟ್ ಅಂಡ್ ಕ್ಯಾನ್ ಬಿ ಯುಟಿಲೈಸ್ ಇನ್ ಪವರ್ ಪ್ಲೇ ಅಂಡ್ ನೋ ಲೆಫ್ಟ್ ಆರ್ಮ್ ಪೇಸರ್ ಇನ್ GT ಗೈಸ್. ಪವರ್ ಪ್ಲೇನಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಪಿ ಸಾಲ್ಟ್, ಅವ್ರ ಟ್ರೈ ಮಾಡ್ಕೋಬಹುದು ನೀವು. ಸೊ ಅದಾಗಿದ ತಕ್ಷಣ ಜೆ ಶರ್ಮಾ ವಿಲ್ ಕೀಪ್ ಅಂಡ್ ಕ್ಯಾನ್ ಫಿನಿಶ್ ಡೀಸೆಂಟ್ ಆಪ್ಷನ್ ವೈಲ್ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಜೆ ಶರ್ಮನ್ ಯೂಸ್ ಮಾಡ್ಕೋರಿ ಗೈಸ್. ಲಾಸ್ಟ್ ಮೂಮೆಂಟ್ ನಾಗ ಬಂದ ನಾವು ಚಲೋ ಸ್ಕೋರ್ ಕೊಡ್ತಾರ, ಒಂದು 10-20 ರನ್ಸ್ ಹೊಡಿತಾರೆ ಲಾಸ್ಟ್ ಮೂಮೆಂಟ್ ನಾಗ ಫಸ್ಟ್ ಇನ್ನಿಂಗ್ಸ್ ನಾಗ ಇದ್ದಾಗ. ಅವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ, ಒಳ್ಳೆ ಚಾನ್ಸಸ್ ಅದಾವೆ ಗೈಸ್ ಅವ್ರ ಪಾಯಿಂಟ್ಸ್ ಕೊಡೋದು ಫ್ಯಾಂಟಸಿನಾಗ. ಸೊ ಅದಾದ ತಕ್ಷಣ ಫಸ್ಟ್ ಬಂದ್ಬಿಟ್ಟು ಬ್ಯಾಟಿಂಗ್ ಸೆಕ್ಷನ್ ನಾಗ ನೋಡೋಣ. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಅಂಡ್ ವಿರಾಟ್ ಆರ್ ಟೆಕ್ನಿಕಲ್ ಬ್ಯಾಟರ್ಸ್ ಹೂ ಆರ್ ಕನ್ಸಿಸ್ಟೆಂಟ್ ಸೇಫ್ ಫಾರ್ ಸ್ಮಾಲ್ ಲೀಗ್. ಕನ್ಸಿಸ್ಟೆಂಟ್ ಬ್ಯಾಟರ್ ಅದ್ರ ಗೈಸ್ 3 ಮಂದಿ ಇವ್ರ. ಸೊ ಸ್ಮಾಲ್ ಲೀಗ್ ನಾಗ ಇಟ್ಕೋಬೇಕು ಅವ್ರು. ಕನ್ಸಿಸ್ಟೆಂಟ್ ಬ್ಯಾಟರ್ಸ್ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಭಾಳ ಇರ್ತಾವೆ ಗೈಸ್. ಅದಾದ ತಕ್ಷಣ ರಜತ್ ಪಟಿದಾರ್ ಪ್ಲೇಸ್ ಸ್ಪಿನ್ ವೆಲ್. ಸ್ಪಿನ್ನರ್ಸ್ ಡಿಸ್ಟ್ರಾಯರ್ ಗೈಸ್ ರಜತ್ ಪಟಿದಾರ್ ನೋಡ್ತಿರ್ಬೋದು. ಸ್ಪಿನ್ನರ್ಸ್ ಅಂತೂ ತಿಂದು ಬಿಡ್ತಾರ ಅವ್ರು. ಅಂಡ್ ಈಸ್ ಲೀಡಿಂಗ್ ದ ಟೀಮ್ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್. ಸ್ಮಾಲ್ ಲೀಗ್ ನಾಗ ಇಟ್ಕೊರಿ, ಸ್ಪಿನ್ನರ್ಸ್ ಭಾಳ ಅದಾರ GT ದಾಗ ಇವತ್ಸಲ. ಸೊ ಪಕ್ಕಾ ಚಾನ್ಸಸ್ ಐತಿ ರಜತ್ ಪಟಿದಾರ್ ಪರ್ಫಾರ್ಮ್ ಮಾಡ್ತಾರಂತೆ. ಸೊ ಅದಾದ ತಕ್ಷಣ ಎಸ್ ರುತಫರ್ಡ್ ಕ್ಯಾನ್ ಬಿ ಟ್ರೈಡ್ ವೈಲ್ ಬ್ಯಾಟಿಂಗ್ ಫಸ್ಟ್ ಅಂಡ್ ಈಸ್ ಬ್ಯಾಟಿಂಗ್ ಆಸ್ ಅಟ್ 4-5 ಗೈಸ್. ಟ್ರೈ ಮಾಡ್ಬೋದು, ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಬೇಡ್ರಿ. 4-5 ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರ ಅವ್ರನ್ನ ನೀವು ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ ಗೈಸ್. ರಿಸ್ಕ್ ತಗೊಂಡು ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡಕ್ ಹೋಗ್ರಿ. ಅದಾಗಿದ ತಕ್ಷಣ ಬ್ಯಾಟರ್ ಸೆಕ್ಷನ್ ನಾಗ ದೇವದತ್ ಪಡಿಕಲ್ ಇಸ್ ನಾಟ್ ಕನ್ಸಿಸ್ಟೆಂಟ್ ಅವಾರ್ಡ್ ಇನ್ ಸ್ಮಾಲ್ ಲೀಗ್ ಗೈಸ್. ಸ್ಮಾಲ್ ಲೀಗ್ ನಾಗ ತೊಗೊಳಕ್ ಹೋಗ್ರಿ. ದೇವದತ್ ಪಡಿಕಲ್ ಪರ್ಫಾರ್ಮ್ ಮಾಡಂತಿಲ್ಲ. ಇಲ್ಲ ಸ್ಟಾರ್ಟಿಂಗ್ 2 ಮ್ಯಾಚಸ್ ನಾಗ ನೋಡಂತೀವಿ ಪರ್ಫಾರ್ಮ್ ಮಾಡಂತಿಲ್ಲ ಅವ್ರು. ಸೊ ಅದಾಗಿದ ತಕ್ಷಣ ಟೀಮ್ ಡೇವಿಡ್ ವಿಲ್ ಬ್ಯಾಕ್ ಲೋ ಟ್ರೈ ಇನ್ ಗ್ರ್ಯಾಂಡ್ ಲೀಗ್ ಟ್ರೈ ಮಾಡ್ಕೋರಿ ಗೈಸ್ ಟೀಮ್ ಡೇವಿಡ್ ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ರೌಂಡರ್ ಸೆಕ್ಷನ್ ನಾಗ ಲಿವಿಂಗ್ ಸ್ಟೋನ್ ವಿಲ್ ಬ್ಯಾಟ್ at 5 and can ball 1-2 overs safe in small league especially while batting first guys. ಬ್ಯಾಟಿಂಗ್ ಫಸ್ಟ್ ಮಾಡಬೇಕಾದ್ರೆ ಲಿವಿಂಗ್ ಸ್ಟೋನ್ ಅನ್ನ ಟೀಮ್ ನಾಗ ಇಟ್ಕೋರಿ ನೀವು. ಯಾಕಂತಂದ್ರೆ ವಿಕೆಟ್ಸ್ ಹೋಗತ್ತವ ಎಲ್ಲ 1-2 ವಿಕೆಟ್ಸ್ ನಾಗಂತೂ ಫುಲ್ 20 ಓವರ್ಸ್ ಆಡಂಗಿಲ್ಲ. ಸೊ ಆ ಚಾನ್ಸಸ್ ನಾಗ ಲಿವಿಂಗ್ ಸ್ಟೋನ್ ಬರ್ತಾರ. ಲಿವಿಂಗ್ ಸ್ಟೋನ್ ಬಂದ ಹೊಡೆಯೋ ಚಾನ್ಸಸ್ ಐತಿ. ಅದು ಹೊಡೆಯೋ ಚಾನ್ಸಸ್ ನಾಗ ಮತ್ತೆ 1-2 ಓವರ್ಸ್ ಬೌಲಿಂಗ್ ಮಾಡ್ತಾರ. ಸೊ ಹೈ ಚಾನ್ಸಸ್ ಅದಾವ ಪಾಯಿಂಟ್ಸ್ ಕೊಡೋದವ್ರ. ಸೊ ಅದಾಗಿದ ತಕ್ಷಣ ಕೆ ಪಾಂಡ್ಯ ಈ ಸ್ಲೈಟ್ಲಿ ರಿಸ್ಕಿ ಆಸ್ ಈ ಬ್ಯಾಟ್ಸ್ ಲೋ ಡೀಸೆಂಟ್ ಆಪ್ಷನ್ ಗೈಸ್. ಅವರು ಕೆ ಪಾಂಡ್ಯ ಡೀಸೆಂಟ್ ಆಪ್ಷನ್ ಗೈಸ್. ಅವ್ರನ್ನ ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಬೇಡ್ರಿ, ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ ಗೈಸ್. ಅದಾಗಿದ ತಕ್ಷಣ ಎಸ್ ಖಾನ್ ಇಸ್ ನಾಟ್ ಕನ್ಸಿಸ್ಟೆಂಟ್ ರಿಸ್ಕಿ ಫಾರ್ ಸ್ಮಾಲ್ ಲೀಗ್ ಗೈಸ್. ನೋಡ್ತಿರ್ಬೋದು ಎಸ್ ಖಾನ್ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಂತಿಲ್ಲ. ಅವ್ರ ಸ್ಮಾಲ್ ಲೀಗ್ ನಾಗ ಇಟ್ಕೊಳಕ್ ಹೋಗ್ರಿ ಗೈಸ್, ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ. ಅದಾಗಿದ ತಕ್ಷಣ ಆಲ್ರೌಂಡರ್ ಸೆಕ್ಷನ್ ನಾಗ ಆರ್ ತಿವಾರಿ ವಿಲ್ ಬ್ಯಾಟ್ ಲೋ ಅವಾಯ್ಡ್ ಇನ್ ಸ್ಮಾಲ್ ಲೀಗ್ ಗೈಸ್. ಅವ್ರನ್ನು ಅವಾಯ್ಡ್ ಮಾಡ್ಕೊರಿ ಸ್ಮಾಲ್ ಲೀಗ್ ನಾಗಿಂದ. ಸೊ ಅದಾಗಿದ ತಕ್ಷಣ ಬಾಲರ್ ಸೆಕ್ಷನ್ ನಾಗ ನೋಡೋಣ. ಬಾಲರ್ ಸೆಕ್ಷನ್ ನಾಗ ಫಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಜೆ ಹೇಜಲ್ವುಡ್ ಅಂಡ್ ಭುವನೇಶ್ವರ್. ಸೊ ಬಾಲರ್ ಸೆಕ್ಷನ್ ನಾಗ ಫಸ್ಟ್ ಬಂದ್ಬಿಟ್ಟು ನೋಡೋಣ ನಾವು ಜೆ ಹೇಜಲ್ವುಡ್ ಅಂಡ್ ಭುವನೇಶ್ವರ್ ಕುಮಾರ್ ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್ ಫ್ರಮ್ RCB ಗೈಸ್. ಫಸ್ಟ್ ಬೌಲಿಂಗ್ ಮಾಡಕತ್ತಂದ್ರೆ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಬಹಳ ಇಂಪಾರ್ಟೆಂಟ್ ಗೈಸ್. ಅವ್ರನ್ನ ಬಿಟ್ಕೊಳಕ್ ಹೋಗ್ರಿ, ಪಕ್ಕ ವಿಕೆಟ್ಸ್ ತಗೊಂತಾರ ಅವ್ರ. ಎಂ ಸಿರಾಜ್ ಅಂಡ್ ಕೆ ರೆಬಾಡ ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್ ಫ್ರಮ್ GT ಗೈಸ್. ಅವ್ರು ಬೌಲಿಂಗ್ ಮಾಡಕತ್ತಾರ ಅಂದ್ರೆ GT ನಿಂತ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಗೈಸ್ ಕೆ ರಬಾಡ ಮತ್ತು ಇವ್ರ ಎಂ ಸಿರಾಜ್. ಅದಾಗಿದ ತಕ್ಷಣ ರಶೀದ್ ಖಾನ್ ಈಸ್ ಅ ವಿಕೆಟ್ ಟೇಕರ್ ಅಂಡ್ ಗಿವ್ಸ್ ಬ್ಯಾಟಿಂಗ್ ಬ್ಯಾಕಪ್ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್ ಗೈಸ್. ಬ್ಯಾಟಿಂಗು ಮಾಡ್ತಾರ ಅವ್ರು, ಬೌಲಿಂಗ್ ಮಾಡ್ತಾರೆ ಗೈಸ್. ಅವ್ರು ಇಂಪಾರ್ಟೆಂಟ್ ಆದ್ರೆ ಸ್ಮಾಲ್ ಲೀಗ್ ನ ಟ್ರೈ ಮಾಡ್ರಿ ಗೈಸ್, ಅವ್ರನ್ನ ಬಿಡಕ್ ಹೋಗ್ಬೇಡ್ರಿ. ಸೊ ಅದಾಗಿದ ತಕ್ಷಣ ನೋಡೋಣ ಲೆಸ್ ಹೆಲ್ಪ್ ಫಾರ್ ಸ್ಪಿನ್ನರ್ಸ್. ಸೊ ಎಸ್ ಶರ್ಮಾ ಅಂಡ್ ಎಸ್ ಕಿಶೋರ್ ಕ್ಯಾನ್ ಅವಾಯ್ಡ್ ಇನ್ ಸ್ಮಾಲ್ ಲೀಗ್ ಗೈಸ್. ಸ್ಪಿನ್ನರ್ಸ್ ಗ ಬಹಳ ಸಪೋರ್ಟ್ ಮಾಡಂಗಿಲ್ಲ ಈ ಗ್ರೌಂಡ್. ಸೊ ಸ್ಪಿನ್ನರ್ಸ್ ಅನ್ನ ಕಮ್ಮಿ ಇದು ಮಾಡ್ಬೋದು. ಸೊ ಅದಕ್ಕೆ ಎಸ್ ಕಿಶೋರ್ನ ಮತ್ತು ಎಸ್ ಶರ್ಮಾನ ಅವಾಯ್ಡ್ ಮಾಡ್ರಿ ಗೈಸ್. ಅವ್ರನ್ನ ಸ್ಮಾಲ್ ಲೀಗ್ ನಾಗ ಅವಾಯ್ಡ್ ಮಾಡ್ರಿ, ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೋರಿ ಗೈಸ್. ಅದಾಗಿದ ತಕ್ಷಣ ಪಿ ಕೃಷ್ಣ ಅಂಡ್ ಯಶ್ ದಯಾಲ್ ಕ್ಯಾನ್ ಬಿ ಟ್ರಂಪ್ ವೈಲ್ ಬೌಲಿಂಗ್ ಫಸ್ಟ್. ನೋಡ್ತಿರ್ಬೋದ ಟ್ರಂಪ್ ಪ್ಲೇಯರ್ ಆಗಿ ಮಾಡ್ಕೋಬಹುದು ನೀವು ಅವ್ರನ್ನ. ಪಿ ಕೃಷ್ಣನ ಮತ್ತೆ ಯಶ್ ದಯಾಲ್ ಚಲೋ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಅದಾವ ಗೈಸ್. ಸೊ ಗೈಸ್ ಇದಾಗಿದ ತಕ್ಷಣ ನಾವು ನೋಡೋಣ ನಾವು ಏನಪ್ಪಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಮಾಡ್ಕೋರಿ ಪ್ಲೀಸ್. ಹೇಳಂತೀನಿ ನಾನು ನಿಮ್ಗೆ ಇಷ್ಟ ಹೇಳಂತೀನಿ. ನನಗೆ ₹1 ನ್ಯಾಯ ಪೈಸಾ ಲಾಭ ಇಲ್ಲ ಗೈಸ್. ಎಲ್ಲಾನು ನಿಮ್ ಸಂಬಂಧ ಮಾಡತ್ತೀನಿ, ಎಲ್ಲಾನು ನಿಮ್ಗೆ ನಾಲೆಜ್ ಸಿಗ್ಲಿ ಅಂತ ಮಾಡತ್ತೀನಿ. ಮಾತು ಬಂದ್ಬಿಟ್ಟು ಗೆಲ್ಲೋದು ಸೋಲೋದಲ್ಲ ಗೈಸ್. ಮಾತು ಬಂದ್ಬಿಟ್ಟು ನಿಮಗೆ ನಾನು ಗೆಲ್ಸೋದ, ನಿಮಗೆ ನಾನು ವಿನ್ ಮಾಡ್ಸೋದ. ನನ್ನ ಮ್ಯಾಗ ನಂಬಿಕೆ ಇಟ್ಟಿರಿ, ನಿಮ್ಗೆ ವಿನ್ ಮಾಡ್ಸೋದ ನನ್ನ ಮೋಟಿವ್. ನಿಮ್ಗೆ ವಿನ್ ಮಾಡ್ಸತ್ತೀನಿ ನಾನು ಗೈಸ್. ಏನು ಇಲ್ಲ, ಜಸ್ಟ್ ವಿಡಿಯೋನ ಫಸ್ಟ್ ನಿಂದ ಲಾಸ್ಟ್ ಮಟ್ಟ ನೋಡ್ರಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಗೈಸ್. ನೀವು ವಿಡಿಯೋ ಆಗಿದ ತಕ್ಷಣ ಅಪ್ಡೇಟ್ ಬರ್ತೈತಿ, ಬೆಲ್ ಐಕಾನ್ ಮಾಡ್ಕೋರಿ. ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಗೈಸ್. ನನ್ನ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ನ ಜಾಯ್ನ್ ಆಗ್ರಿ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ ಗೈಸ್. ಏನಿಲ್ಲ ಗೈಸ್, ನನಗೆ ₹1 ಲಾಭ ಇಲ್ಲ ಏನು, ಜಸ್ಟ್ ನಿಮ್ಗೆ ನಾಲೆಜ್ ಕೊಡತ್ತೀರಿ. ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಗೆಲ್ಲಿಪ್ಪ, ಅಣ್ಣ ತಮ್ಮಂದ್ರೆಲ್ಲ ವಿನ್ ಮಾಡ್ಕೊಳ್ಳಿ, ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಮುಂದೆ ಬರಲಿ ಅಂತಂದು ಮಾಡತ್ತೀನಿ ಅಷ್ಟೇ. ಏನು ನಂದು ಏನು ಉದ್ದೇಶ ಇಲ್ಲ. ಚಲೋ ನಾಲೆಜ್ ಕೊಡತ್ತೀನಿ, ನಾಲೆಜ್ ಯೂಸ್ ಮಾಡ್ಕೊರಿ. ಚಲೋ ಟೀಮ್ ಮಾಡ್ಕೊರಿ, ಚಲೋ ಇದು ಮಾಡ್ಕೊರಿ, ಅಮೌಂಟ್ ವಿನ್ ಮಾಡ್ಕೊರಿ, ಚಲೋ ವಿನ್ ಮಾಡ್ಕೊರಿ, ರೊಕ್ಕ ಮಾಡ್ಕೊರಿ ಗೈಸ್. ಯಾಕೆ ಹಿಂಗೆ ಮಾಡತ್ತೀರಿ ನೀವು? ಸಬ್ಸ್ಕ್ರೈಬ್ ಮಾಡ್ರಿ.
ನಿಮ್ಮ ಅಣ್ಣ ತಮ್ಮ ಅದೀನಿ ನಾನು, ಹಂಗೆ ಮಾಡಕೋಬ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ನ, ನೀವು ಬೆಳೀರಿ, ನನ್ನ ಬೆಳೆಸ್ರಿ, ಮುಂದೆ ಹೋಗೋಣ. ನೆಕ್ಸ್ಟ್ ಬರ್ಲಿ ಈಗ ನನ್ನ ಮ್ಯಾಚ್ ಪ್ರೆಡಿಕ್ಷನ್ ಗೈಸ್. ಇವಾಗ ಬಂದ್ಬಿಟ್ಟು ನನ್ನ ಮ್ಯಾಚ್ ಪ್ರೆಡಿಕ್ಷನ್ಸ್. ಸೊ ನಾನು ಮ್ಯಾಚ್ ಪ್ರೆಡಿಕ್ಷನ್ಸ್ ನೋಡಿರಲ್ಲ ಹೆಂಗ್ ಖತರ್ನಾಕ್ ಕೊಡಕತ್ತಾವಂತ. ಸೊ ಇವತ್ತು ಕೊಡ್ತೀನಿ, ತಗೊಂತಾ ಇರ್ಬೇಕ, ಹಂಗ ತಗೋರಿ. ಇವಾಗ ಬಂದ್ಬಿಟ್ಟು ಫಸ್ಟ್ ಪ್ರೆಡಿಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಎನಿ ಒನ್ ಆಫ್ ದ ಓಪನರ್ RCB ನಾಗ ಓಪನರ್ಸ್ ನಾಗ ವಿರಾಟ್ ಕೊಹ್ಲಿ ಇಲ್ಲ ಪಿ ಸಾಲ್ಟ್ನಾಗ ಯಾರು ಒಬ್ರು ಇವತ್ತು ದೊಡ್ಡ ಇನ್ನಿಂಗ್ಸ್ ಆಡ್ತಾರೆ ಗೈಸ್. ದೊಡ್ಡ ಇನ್ನಿಂಗ್ಸ್ ಅಂದ್ರೆ ಸೆಂಚುರಿನೂ ಹೊಡಿಬೋದು ಯಾರು ಒಬ್ರ. ನೋಡ್ತಾ ಇರಿ ಅವ್ರ ಅಂಡ್ ಲಿವಿಂಗ್ ಸ್ಟೋನ್ ಅಂಡ್ ಆರ್ ಪಟಿದಾರ ಟು ಸ್ಕೋರ್ ರನ್ಸ್ ಫಾರ್ RCB. ಲಿವಿಂಗ್ ಸ್ಟೋನ್ ಇಲ್ಲ ಆರ್ ಪಟಿದಾರರು ಸ್ಕೋರ್ ಮಾಡ್ತಾರೆ ಗೈಸ್ RCB ಇವತ್ತ. ಸೊ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರೆಡಿಕ್ಷನ್. ಸೊ ನನ್ನ ಸೆಕೆಂಡ್ ಪ್ರೆಡಿಕ್ಷನ್ ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್ ಟು ಟೇಕ್ ವಿಕೆಟ್ಸ್ ಫಾರ್ RCB. ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಲಿ, ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಲಿ, ಭುವನೇಶ್ವರ್ ಕುಮಾರ್ ಪಕ್ಕಾ ವಿಕೆಟ್ ತಗೊಂತಾರೆ ಗೈಸ್. ಯಶ್ ದಯಾಲ್ ವೈಲ್ ಬೌಲಿಂಗ್ ಫಸ್ಟ್ ಅಂಡ್ ಎನಿ ಒನ್ ಆಫ್ ಲಿವಿಂಗ್ ಸ್ಟೋನ್ ಅಂಡ್ ಯಶ್ ಶರ್ಮಾ ವೈಲ್ ಬೌಲಿಂಗ್ ಸೆಕೆಂಡ್. ಸೊ ಗೈಸ್ ಯಶ್ ದಯಾಲ್ ಫಸ್ಟ್ ಬೌಲಿಂಗ್ ಮಾಡೋದಂದ್ರೆ ಅವನು ವಿಕೆಟ್ ತಗೊಂತಾನೆ ಗೈಸ್. ಆಮೇಲೆ ಅದನ್ನ ಬಿಟ್ಟು ಲಿವಿಂಗ್ ಸ್ಟೋನ್ ಮತ್ತೆ ಯಶ್ ಶರ್ಮಾ ಸೆಕೆಂಡ್ ಬೌಲಿಂಗ್ ಮಾಡ್ಬೇಕಾದ್ರೆ ಇವರು ವಿಕೆಟ್ ತಗೊಂತಾರೆ ಗೈಸ್. ಸೊ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರೆಡಿಕ್ಷನ್. ಸೊ ನನ್ನ ಥರ್ಡ್ ಪ್ರೆಡಿಕ್ಷನ್ ಬಂದ್ಬಿಟ್ಟು ಜಾಶ್ ಬಟ್ಲರ್ ಟು ಸ್ಕೋರ್ ರನ್ ಫಾರ್ GTA ಇನ್ ಬೋತ್ ಇನ್ನಿಂಗ್ಸ್ ಇಫ್ ಬ್ಯಾಟ್ಸ್ ಅಟ್ 3. ಥರ್ಡ್ ನಂಬರ್ನಾಗ ಬ್ಯಾಟ್ ಮಾಡಿದಂದ್ರೆ ಜಾಶ್ ಬಟ್ಲರ್ ಫಸ್ಟ್ ಇನ್ನಿಂಗ್ಸ್ ಮಾಡಲಿ, ಸೆಕೆಂಡ್ ಇನ್ನಿಂಗ್ಸ್ ಆಗಲಿ ಸ್ಕೋರ್ ಮಾಡ್ತಾರೆ ಗೈಸ್ ಜಾಶ್ ಬಟ್ಲರ್. ಅದಾಗಿದ ತಕ್ಷಣ ರುತಫರ್ಡ್ ಟು ಪ್ಲೇ ವೆರಿ ಗುಡ್ ಇನ್ನಿಂಗ್ ವೈಲ್ ಬ್ಯಾಟಿಂಗ್ ಫಸ್ಟ್. ರುತಫರ್ಡ್ ಏನಾರ ಫಸ್ಟ್ ಬ್ಯಾಟಿಂಗ್ ಬಿತ್ತಂದ್ರೆ GT ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೈಸ್ ರುತಫರ್ಡ್. ಸೊ ಅದಾಗಿದ ತಕ್ಷಣ ನನ್ನ ಫೋರ್ತ್ ಪ್ರೆಡಿಕ್ಷನ್ ಏನಪ್ಪಾ ಅಂತಂದ್ರೆ ಎಂ ಸಿರಾಜ್ ಅಂಡ್ ಕೆ ರಬಾಡ ಟು ಟೇಕ್ ಮಿನಿಮಮ್ 3 ವಿಕೆಟ್ಸ್ ಟುಗೆದರ್. ಯಾಬ್ರು ಸೇರಿ 3 ವಿಕೆಟ್ ತಗೊಂಡ್ರೆ ಗೈಸ್ ವೈಲ್ ಬೌಲಿಂಗ್ ಫಸ್ಟ್. ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಕೆ ರಬಾಡ ಮತ್ತೆ ಎಂ ಸಿರಾಜ್ ಸೇರಿ ಮೂರು ವಿಕೆಟ್ಸ್ ತಗೊಂತಾರೆ ಗೈಸ್. ಅಂಡ್ ರಶೀದ್ ಖಾನ್ ಅಂಡ್ ಎಸ್ ಕಿಶೋರ್ ಟು ಟೇಕ್ ಮಿನಿಮಮ್ 3 ವಿಕೆಟ್ಸ್ ವೈಲ್ ಬೌಲಿಂಗ್ ಸೆಕೆಂಡ್. ಬೌಲಿಂಗ್ ಸೆಕೆಂಡ್ ಮಾಡ್ಬೇಕಾದ್ರೆ ರಶೀದ್ ಖಾನ್ ಮತ್ತೆ ಎಸ್ ಕಿಶೋರ್ ಸೇರಿ 3 ವಿಕೆಟ್ ತಗೊಂತಾರೆ ಗೈಸ್. ಸೊ ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರೆಡಿಕ್ಷನ್. ನನ್ನ ಫಿಫ್ತ್ ಪ್ರೆಡಿಕ್ಷನ್ ಬಂದ್ಬಿಟ್ಟು ಹಾರ್ ಖಾನ್ ನಾಟ್ ಟು ಟೇಕ್ ಮೋರ್ ದೆನ್ 1 ವಿಕೆಟ್ ವೈಲ್ ಬೌಲಿಂಗ್ ಫಸ್ಟ್ ಫಾರ್ GT. ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ರಶೀದ್ ಖಾನ್ 1 ವಿಕೆಟ್ಗೆ ಜಾಸ್ತಿ ತಗೋದಿಲ್ಲ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಿಫ್ತ್ ಪ್ರೆಡಿಕ್ಷನ್. ನನ್ನ ಸಿಕ್ಸ್ತ್ ಪ್ರೆಡಿಕ್ಷನ್ ಬಂದ್ಬಿಟ್ಟು ಜಾಶ್ ಹೇಜಲ್ವುಡ್ ನಾಟ್ ಟು ಟೇಕ್ ಮೋರ್ ದೆನ್ 1 ವಿಕೆಟ್ ವೈಲ್ ಬೌಲಿಂಗ್ ಸೆಕೆಂಡ್. ಬೌಲಿಂಗ್ ಸೆಕೆಂಡ್ ಮಾಡ್ಬೇಕಾದ್ರೆ 1ಕ್ಕಿಂತ ಜಾಸ್ತಿ ವಿಕೆಟ್ ತಗೋದಿಲ್ಲ ಗೈಸ್ ಹೇಜಲ್ವುಡ್. ಸೊ ಇದು ಬಂದ್ಬಿಟ್ಟು ನನ್ನ ಸಿಕ್ಸ್ ಪ್ರೆಡಿಕ್ಷನ್. ನನ್ನ ಲಾಸ್ಟ್ ಪ್ರೆಡಿಕ್ಷನ್ ಬಂದ್ಬಿಟ್ಟು IPL 14th ಮ್ಯಾಚ್ RCB ವರ್ಸಸ್ GT. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಅಂದ್ರೆ ಈ ಮ್ಯಾಚ್ ಗೆಲ್ಲೋದ RCB ಗೈಸ್. ಇವತ್ತ ನೋಡ್ತಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನಾಗ ಮ್ಯಾಚ್ ನಡೆಯಂತೈತಿ. ಇವತ್ತು RCB ಸ್ಟ್ರೇಟ್ ಆಗಿ 3ನೇ ಮ್ಯಾಚ್ ಗೆಲ್ತಾರೆ. 3ನೇ ಮ್ಯಾಚ್ ಗೆದ್ದ ಫುಲ್ ಹಬ್ಬ ಮಾಡ್ಕೊಂತಾರ. ನಮ್ಮ RCB ಫ್ಯಾನ್ಸ್ಗಂತೂ ಹಬ್ಬನ ಹಬ್ಬ. ಬರ್ಲಂತ ಬಂದು ಕೊಡ್ರಿ, ಎಲ್ಲರಿಗೂ ಹುರ್ಕೊಂಡು ಸಾಯ್ತಾರ. ಸೊ ನಾ ಗೈಸ್ ಏನ್ ಹೇಳ್ತೀನಿ ನಿಮ್ಗೆ ಅಂದ್ರೆ ಗೈಸ್ ಹಂಗೆ ಮಾಡಕ್ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಂದು ವಿಡಿಯೋಸ್ ನೋಡುವಂತೀರಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಂತಿಲ್ಲ ಗೈಸ್. ಏನು ಹೋಗೋದಿಲ್ಲ ನಿಮ್ದು, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಲೈಕ್ 100 ಲೈಕ್ಸ್ ಏನ್ ಮಾಡಿರಿ ಗೈಸ್. ಮಾಡಂತಿಲ್ಲ ನೀವು, ಯಾವಾಗ ಮಾಡ್ತಿರೋ ಗೊತ್ತಿಲ್ಲ, ಇವತ್ತು ಮಾಡ್ರಿ ಗೈಸ್, ಮಾಡಿ ನಮ್ಗೆ ಇಟ್ಟಿನಿ. ಸೊ ಅದಾಗಿದ ತಕ್ಷಣ ಗೈಸ್ ನಾನು ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಹೋಗಿ ಟೆಲಿಗ್ರಾಮ್ನಾಗ ಜಾಯ್ನ್ ಆಗ್ರಿ. ಲಾಸ್ಟ್ ಮೂಮೆಂಟ್ ಅಪ್ಡೇಟ್ಸ್ ಅಲ್ಲೇ ಬರ್ತಿರ್ತಾವ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡ್ಕೊರಿ ಗೈಸ್, ನಿಮ್ಗೆ ಅಲ್ಲೇ ಅದ್ರ ರಿಲೇಟೆಡ್ ರೀಲ್ಸು ಬರ್ತಿರ್ತಾವ ಗೈಸ್. ಸೊ ಗೈಸ್ ಇವತ್ತಿಗೆ ಇಷ್ಟ, ನಾಳೆಗೆ ಮತ್ತೊಂದು ವಿಡಿಯೋ ನಿಂತ ಬರೋಣ. ಸೊ ಟಾಟಾ, ಬಾಯ್ ಬಾಯ್.